ತುಳಸಿ ನಿನ್ನ ಆಸೆ ಎಲ್ಲ ನಿರಾಸೆಯಾಗಿ ನಿನ್ನ ಕನಸುಗಳೆಲ್ಲ ಕಮ್ರು ಹೋಗಿ ನಿನ್ನ ಉದ್ದೇಶ ಆಗಿ ಉಳಿದೋಯ್ತು ಅಲ್ವಾ? ವಾಟ್ ಇಸ್ ದಿಸ್ ಡ್ಯಾಡ್? ನಾವಿಬ್ರು ಬೇಜಾರಲ್ಲಿ ಕೂತಿದ್ರೆ ಅದನ್ನ ನೋಡಿ ನಿಂಗೆ ಸಂತೋಷ ಆಗ್ತಿದ್ಯಾ? ಪ್ರಣವ್, ದಟ್ಸ್ ಓಕೆ. ನಮ್ಮವ್ರ ಸಂಕಟ ನೋಡಿ ಸಂತೋಷ ಪಡೋ ಅಂತ ವಿಕೃತ ಸಂತೋಷಿಗಳಂದ್ರೆ ಇಂಥವ್ರೇ ಇರ್ಬೇಕು. ಇವಂದ್ ಯಾವಾಗ್ಲೂ ಇದೆ ತಾನೆ, ನಮ್ ಖುಷಿ ನೋಡಿ ಹೊಟ್ಟೆ ಕಿಚ್ಚು ಪಡ್ಕೊಳ್ಳೋದು, ನಮ್ ಸಂಕಟ ನೋಡಿ ಖುಷಿ ಪಡೋದು. ಈ ಭಾಗ್ಯವನ್ನೆನದು ನೋಡಮ್ಮ, ಇಲ್ಲಿವರೆಗೂ ನೀನು ಆಡಿದ ಆಟಗಳನ್ನ ಸಹಿಸಿಕೊಂಡಿದ್ದಾಯ್ತು. ಇನ್ನು ಮುಂದೆ ನೀನು ಯಾವ ಮಾತುಗಳನ್ನ ಕೇಳೋದಕ್ಕೂ ನಾವು ತಯಾರಿಲ್ಲ. ಕಿರಿಕ್ ಮಾಡದೆ ದಯವಿಟ್ಟು ಇಲ್ಲಿಂದ ಹೊರಟೋಗು. ನೋಡೆ, ನಿನ್ನ ಈ ಮನೆ ಒಳಗಡೆ ಬಿಟ್ಕೊಂಡಿದ್ದೆ ನಾವು ಮಾಡಿದ ದೊಡ್ಡ ತಪ್ಪು. ಆದ್ರೆ ಮತ್ತೆ ಆ ತಪ್ಪು ನಾವು ಮಾಡಲ್ಲ. ಈ ಕ್ಷಣದಿಂದ ಈ ಮನೆಗೂ ನಿನ್ಗೂ ಯಾವುದೇ ಸಂಬಂಧ ಇಲ್ಲ. ಹೋಗ್ತಾ ಇರೋ. ನೋಡು, ಹೆಣ್ಣಿಗೆ ಹಠ ಇರಬಾರ್ದು, ಅದ್ರಲ್ಲೂ ಇನ್ನೊಬ್ರು ಸಂಸಾರ ಹಾಳು ಮಾಡೋಷ್ಟು ಹಠ ಇರಬಾರ್ದು. ರಾಗನ ಹೇಳಾಯ್ತು ತಾನೆ, ಇನ್ನು ನೀನ್ ಇಲ್ಲಿ ಯಾಕೆ ನಿಂತ್ಕೊಂಡಿದ್ಯಾ? ಹೋಗ್ತಾ ಇರೋ. ನಾನ್ ನನ್ ಗಂಡ ಜೊತೆ ಮಾತಾಡ್ಬೇಕು. ಮಾತಾಡಕ್ ಬಾಕಿ ಏನಿದೆ? ಅವನೇನ್ ಹೇಳ್ಬೇಕು ಅದೆಲ್ಲ ಹೇಳಾಗಿದೆ. ಇಲ್ಲ, ನನ್ನ ಅವನ ಮಧ್ಯೆ ಸಾವಿರ ಇದೆ. ನಾನ್ ಮಾತಾಡ್ಬೇಕು. ಅದಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಕೊಡಲ್ಲ, ಅದು ನಾನ್ ಬಿಡಲ್ಲ. ಮತ್ತೆ ಅಣ್ಣನ್ ತಲೆ ಕೆಡ್ಸಿ ಸರಿ ಹೋಗ್ತಿರೋ ನನ್ ಸಂಸಾರನ ಹಾಳಾಗೋದಕ್ ನಾನ್ ಬಿಡಲ್ಲ. ನಂದು ಸಂಸಾರನೇ. ರಾಘು ನನಗ್ ತಾಳಿ ಕೊಟ್ಟಿದ್ದಾನೆ ಅನ್ನೋದನ್ನ ಮರಿಬೇಡ ಪಲ್ಲವಿ. ಅದು ಅರ್ಥ ಇಲ್ಲದ್ ಮದ್ವೆ ಕಣೆ. ಹಾಗಂತ ನೀನ್ ಅಪಾರ್ಥ ಮಾಡ್ಕೊಂಡಿದ್ಯ. ದಯವಿಟ್ಟು ನನ್ನ ಹೋಗೋದಕ್ ಬಿಡು. ಹೋಗು ಅಂತಾನೆ ಹೇಳ್ತಿರೋದು. ಮರ್ಯಾದೆಯಿಂದ ಹೋಗ್ತಾ ಇರೋ. ನಿನಗೆ ಯಾವಾಗಲೂ ಗೋಡೆ ತರ ಅಡ್ಡ ಇರ್ತೀವಿ. ನನಗೆ ನನ್ ಗಂಡ ಬೇಕು, ನನ್ ಸಂಸಾರ ಬೇಕು. ಯಾವ ಗೋಡೆನೂ ನನಗ್ ಲೆಕ್ಕಕ್ಕಿಲ್ಲ. ತುಳಸಿ ನಿನ್ನ ಆಸೆ ಎಲ್ಲ ನಿರಾಸೆಯಾಗಿ ನಿನ್ನ ಕನಸುಗಳೆಲ್ಲ ಕಮ್ರು ಹೋಗಿ ನಿನ್ನ ಉದ್ದೇಶ ಆಗಿ ಉಳಿದೋಯ್ತು ಅಲ್ವಾ? ವಾಟ್ ಇಸ್ ದಿಸ್ ಡ್ಯಾಡ್? ನಾವಿಬ್ರು ಬೇಜಾರಲ್ಲಿ ಕೂತಿದ್ರೆ ಅದನ್ನ ನೋಡಿ ನಿಂಗೆ ಸಂತೋಷ ಆಗ್ತಿದ್ಯಾ? ಪ್ರಣವ್, ದಟ್ಸ್ ಓಕೆ. ನಮ್ಮವ್ರ ಸಂಕಟ ನೋಡಿ ಸಂತೋಷ ಪಡೋ ಅಂತ ವಿಕೃತ ಸಂತೋಷಿಗಳಂದ್ರೆ ಇಂಥವ್ರೇ ಇರ್ಬೇಕು. ಇವಂದ್ ಯಾವಾಗ್ಲೂ ಇದೆ ತಾನೆ, ನಮ್ ಖುಷಿ ನೋಡಿ ಹೊಟ್ಟೆ ಕಿಚ್ಚು ಪಡ್ಕೊಳ್ಳೋದು, ನಮ್ ಸಂಕಟ ನೋಡಿ ಖುಷಿ ಪಡೋದು. ಈ ಭಾಗ್ಯವನ್ನೆನದು ಆರನೆಂಬುದನ್ನ ಬಿಡು ಅಂತ ದೊಡ್ಡವರೇ ಹೇಳಿದ್ದಾರೆ. ಆ ಮಾತನ್ನ ನೀವಿಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ ಇವತ್ತು ಈ ರೀತಿ ನಿರಾಸೆ ಅನುಭವಿಸ್ತಾ ಸಂಕಟ ಪಡಬೇಕಾಗಿರ್ಲಿಲ್ಲ. ತುಳಸಿ, ತಾಯಿಯಾದವಳು ಮಗನ ಭವಿಷ್ಯನ ಉಜ್ವಲಗೊಳಿಸ್ಬೇಕೆ ಹೊರತು ಈ ರೀತಿ ಹಾಳು ಮಾಡಬಾರದು. ಸ್ಟಾಪ್ ಇಟ್ ನಾಗಾರ್ಜುನ್. ನಾನಿಷ್ಟೆಲ್ಲ ಮಾಡ್ತಾ ಇರೋದು ನನ್ನ ಮಗ ರಾಯಲ್ ಆಗಿರ್ಲಿ ಅಂತ. ತುಳಸಿ, ಈ ನಿನ್ನ ಎಲ್ಲಾ ಪ್ರಯತ್ನ ಒಂದ್ ರೀತಿಯಲ್ಲಿ ನೀರಿನ ಮೇಲೆ ಬರೆದ ಬರವಣಿಗೆ ಅಂತ ನಿಂಗೆ ಯಾವತ್ತೂ ಅನಿಸ್ಲೇ ಇಲ್ವಾ? ನೀನು ಯಾವ ಉದ್ದೇಶ ಇಟ್ಕೊಂಡು ಈ ಮನೆಗೆ ಬಂದಿದ್ಯೋ ಅದೇ ಆಗ್ತಿಲ್ಲ ಅಂದ್ಮೇಲೆ ಗಂಟು ಮೂಟೆ ಕಟ್ಕೊಂಡು ವಾಪಸ್ ಹೋಗೋದೇ ತಾನೆ. ಅದನ್ನ ಬಿಟ್ಟು ಬೇರೆ ಯಾವ ಆಪ್ಷನ್ ಇಲ್ಲ ತುಳಸಿ. ಯಾರು ಹೇಳಿದ್ದು ಏನು ಆಪ್ಷನ್ ಇಲ್ಲ ಅಂತ? ನೀನ್ ಹೇಳ್ದಾಗೆ ಎಲ್ಲಾ ದಾರಿ ಕ್ಲೋಸ್ ಆಗಿದ್ರು ನಾನೊಂದು ಸಣ್ಣ ಕಿಂಡಿನಾದ್ರೂ ಕೊರಿತೀನಿ. ಹೇಳು. ಏನೇ ಇಷ್ಟೇನಾ ನೀನ್ ಆರ್ಭಟ? ಏನೋ ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಅಂತ ತುಂಬಾ ಜಂಬ ಕೊಚ್ಕೊಳ್ತಾ ಇದ್ದೆ. ಇವಾಗ ನಮ್ ಜಾನ್ಸಿ ಮುಂದೆ ನೀನೇ ಸೋತ್ ಸುಣ್ಣ ಆಗಿ ತೆಪ್ಪಗ್ ಮನೆಗ್ ವಾಪಸ್ ಹೊಟ್ಟೋಗ್ಬಿಟ್ಯಾ? ಅಥವಾ ಜಾನ್ಸಿ ರಾಘವೇಂದ್ರ ಶಾಂತಿ ಮುಹೂರ್ತಕ್ಕೆ ನೀನೇ ಅರೇಂಜ್ಮೆಂಟ್ಸ್ ಏನಾದ್ರು ಮಾಡ್ತಾ ಇದೀಯಾ? ಅವಳ ಜೀವನದಲ್ಲಿ ಅಶಾಂತಿನ ಎಪ್ಸಿ ಜೀವನನ ಅಲ್ಲೋಲ ಕಲ್ಲೋಲ ಮಾಡೋ ಕೆಲ್ಸದಲ್ಲಿದೀನಿ.
ನೀನ್ ಶಾಸ್ತ್ರದ ಬಗ್ಗೆ ಎಲ್ಲ ಕನ್ಸ್ ಕಾಣ್ಬೇಡ ತುಳ್ಸಿ. ಅವಳ ಜೀವನದಲ್ಲಿ ಅದೆಲ್ಲ ರಾಘವೇಂದ್ರ ಅವ್ರ ಜೊತೆ ಆಗುತ್ತೆ ಅಂತ ಯೋಚನೆನೂ ಮಾಡ್ಬೇಡ. ಈ ಅನಿತಾ ಇರೋವರೆಗೂ ಅದಕ್ ಅವಕಾಶನೂ ಕೊಡಲ್ಲ. ಜಾಸ್ತಿ ಖುಷಿ ಪಡ್ಬೇಡ. ಈ ಖುಷಿ ಹೆಚ್ಚ ಸಮಯ ಇರೋಕ್ ನಾನ್ ಬಿಡೋದು ಇಲ್ಲ. ಯಾಕೆ ತುಳಸಿ, ನೀನು ಅವಾಗ ಉಡಿಸ್ತಾ ಇದ್ದಿಲ್ಲ ಬೆಂಕಿ, ಅದು ತಣ್ಣಗಾಗ್ಬಿಡ್ತಾ? ಇನ್ನು ಆ ಬೆಂಕಿ ನುರ್ಸಕ್ಕೆ ನಾನೇನು ಮಾಡೋ ಅಗತ್ಯ ಇಲ್ಲ ನಾಗಾರ್ಜುನ್. ಅವಳು ಆಲ್ರೆಡಿ ದಗ ದಗ ಅಂತ ಉರಿತಾ ಇದ್ದಾಳೆ. ಇನ್ನು ಆ ಝಾನ್ಸಿನ ಮನೆಯಿಂದ ಓಡ್ಸಕ್ಕೆ ಎಲ್ಲಾ ವ್ಯವಸ್ಥೆಗಳು ಮಾಡಾಗಿದೆ. ಇನ್ನೇನಿದ್ರು ಝಾನ್ಸಿ ಗಂಟು ಮೂಟೆ ಕಟ್ಕೊಂಡು ಮನೆಗ್ ಬರೋದು ಅಷ್ಟೇ ಬಾಕಿ. ಏನಾಯ್ತು ರಾಘು ನಿನ್ಗೆ? ನನ್ ತಾತನ್ ಮನೆಗ್ ಹೊರಡೋವರೆಗೂ ಎಲ್ಲ ಸರಿಯಾಗಿತ್ತು ತಾನೆ? ಈಗ ನೀನ್ ಈ ರೀತಿ ಬದ್ಲಾಗೋದಕ್ಕೆ ಕಾರಣ ಏನು? ಹಾಗಿದ್ರೆ ನಮ್ ಪ್ರೀತಿಗೆ ಅರ್ಥ ಇಲ್ವಾ? ನಮ್ ಸಂಬಂಧಕ್ಕೆ ಬೆಲೆನೇ ಇಲ್ವಾ? ನನ್ನ ಕುಟುಂಬ ಅಂತ ಬಂದಾಗ ನನಗೆ ಬೇರೆ ಯಾವ ಸಂಬಂಧನೂ ದೊಡ್ಡದಲ್ಲ ಮೇಡಮ್. ಅಲ್ಲ ರಾಘು, ನೀನ್ ನನ್ ಕುಟ್ಟಿಗೆ ತಾಳಿ ಕಟ್ಟಿದ್ಯಾ ಅಂದ್ಮೇಲೆ ನಾನು ನಿನ್ ಕುಟುಂಬನೇ ಅಲ್ವಾ? ನಾನು ಆ ತಾಳಿ ಕಟ್ಟಿದ್ದೆ ಈ ಕುಟುಂಬಕ್ಕೋಸ್ಕರ, ಈ ಕುಟುಂಬದ ಪ್ರೀತಿಗೋಸ್ಕರ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಮೇಡಮ್. ನಾನು ನಿಮ್ಮ ಹತ್ರ ಬಂದು ಗಂಡನಾಗಿ ನಾಟಕ ಮಾಡೋದಕ್ಕೆ ಒಪ್ಕೊಂಡಿದ್ದೆ ನನ್ನ ಕುಟುಂಬದ ಪ್ರೀತಿಗೆ, ನನ್ನ ತಂಗಿರ ಪ್ರೀತಿನ ಗಳಿಸ್ಕೊಳ್ಳೋದಕ್ಕೋಸ್ಕರ. ಅವತ್ತು ನಾನು ನೀವು ಹೇಳ್ದಂಗೆಲ್ಲ ಕೇಳಿ ನನ್ನ ಜೀವನದಲ್ಲಿ ಫಾರ್ ದ ಫಸ್ಟ್ ಟೈಮ್ ನನ್ನ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ನಡ್ಕೊಂಡು ನಿಮಗ್ ತಾಳಿ ಕಟ್ಟಿದ್ದು ಅವ್ರಿಗೋಸ್ಕರ. ಬಾಗ್ಲು ತೆಗೆ. ಅಣ್ಣ, ನೀನ್ಯಾಕೆ ಅವ್ರ ಜೊತೆ ಮಾತಾಡ್ತಿದ್ಯಾ? ಮೊದ್ಲು ಅಣ್ಣ ಹೊರಗ್ ಕಳ್ಸು. ನಮ್ಮಿಬ್ರು ಸಂಬಂಧ ಶುರುವಾಗ ಕಾರಣನೇ ಈ ಕುಟುಂಬ. ಅಂಥದ್ರಲ್ಲಿ ಈ ಕುಟುಂಬನ ಕಳ್ಕೊಂಡು ನಮ್ಮ ಸಂಬಂಧನ ಉಳಿಸ್ಕೊಳ್ಳೋಕೆ ನನ್ನಿಂದ ಸಾಧ್ಯನೇ ಇಲ್ಲ ಮೇಡಮ್. ಹಾಗಾದ್ರೆ ನಿನ್ನ ಮನ್ಸಲ್ಲಿ ಪ್ರೀತಿ ಮಾಡಿದ್ದೆ ಸುಳ್ಳ? ನನ್ ಜೊತೆ ಕೊನೆವರೆಗೂ ಬದುಕ್ಬೇಕು ಅಂತ ಕನಸು ಕಾಣ್ತಿರೋದೇ ಸುಳ್ಳ? ನಿಜ ಮೇಡಮ್, ನಮ್ಮ ಮನೆಯವರು ಒಪ್ಕೊಂಡಿದ್ದಾರೆ, ನಮ್ಮ ಹೊಸ ಜೀವನಕ್ಕೆ ಆಶೀರ್ವಾದ ಮಾಡಿದ್ದಾರೆ ಅಂತ ಒಂದೇ ಕಾರಣಕ್ಕೆ ನಾನು ಮುಂದುವರೆಯೋದಕ್ಕೆ ನಿರ್ಧಾರ ಮಾಡಿದೆ. ಆದ್ರೆ ಅದು ಯಾವುದು ಅವ್ರ ಮನಸ್ಫೂರ್ತಿಯಾಗಿ ಒಪ್ಕೊಂಡಿದ್ದಲ್ಲ. ನನ್ನ ನೀನ್ ನನ್ನ ಬಿಟ್ಕೊಡ್ತೀಯ ರಾಘು? ನಿಮಗೋಸ್ಕರ ಅವ್ರನ್ನ ಕಳ್ಕೊಳ್ಳಲ್ಲ ಮೇಡಮ್. ರಾಘು, ಅವಳನ್ನ ನಂಬೇಡ. ಅವಳನ್ನ ನಂಬಿ ನಿನ್ ಮನ್ಸು ಹಾಳು ಮಾಡ್ಕೋಬೇಡ. ಮೊದ್ಲು ಅವಳನ್ನ ಆಚೆ ಕಳ್ಸು. ನಮ್ ಸಾವ ನಿನ್ ಸಂಸಾರನ ಅಂತ ಕೇಳಿದಾಗ ನಾನು ಏನಂತ ಉತ್ತರ ಕೊಡ್ಲಿ ಮೇಡಮ್? ನಮ್ ಸಂಸಾರಕ್ಕೂ ಅವ್ರು ಸಾಯೋದಕ್ಕೂ ಏನ್ ಸಂಬಂಧ ಇದೆ ರಾಘು? ಸಂಬಂಧ ಇದೆ ಮೇಡಮ್. ಕೊಟ್ಟಿರೋ ಮಾತಿದೆ, ಪಲ್ಲವಿನ ಆ ಮನೆಗೆ ಸೇರ್ಸ್ಬೇಕಾಗಿದೆ. ಒಂದ್ ವೇಳೆ ಪಲ್ಲವಿ ಇಲ್ಲೇ ಇರೋ ಪರಿಸ್ಥಿತಿ ಬಂದ್ರೆ ಅವಳು ಬದುಕಿರಲ್ಲ. ಆಮೇಲೆ ನಮ್ ಕುಟುಂಬದ ಪರಿಸ್ಥಿತಿ ಏನಾಗುತ್ತೆ ಹೇಳಿ? ನಮ್ ಕುಟುಂಬ ಜೀವಂತವಾಗಿರತ್ತ ನೀವೇ ಹೇಳಿ ಮೇಡಮ್. ಅಣ್ಣ, ಅವಳ ಹತ್ರ ಅದೆಲ್ಲ ಹೇಳೋ ಅವಶ್ಯಕತೆ ಏನಿದೆ? ಮೊದ್ಲು ಅವಳನ್ನ ಹೊರಗ್ ಕಳ್ಸು. ನಾನು ಯಾವ ಕುಟುಂಬನ ಚೆನ್ನಾಗಿ ನೋಡ್ಕೋಬೇಕು ಅಂತ ಬಯಸಿ ಇಷ್ಟೆಲ್ಲ ಪ್ರಯತ್ನ ಪಟ್ಟೆ. ಆ ಕುಟುಂಬ ಎದುರೇ ಸಾಯ್ತಿರ್ಬೇಕು ನೋಡ್ಕೊಂಡು ನಾನು ಹೇಗ್ ಮೇಡಮ್ ಸುಮ್ಮನಿರ್ಲಿ? ನನ್ನ ಕುಟುಂಬದವ್ರ ಸಮಾಧಿ ಮೇಲೆ ನಮ್ಮ ಸಂಸಾರ ಶುರು ಆಗ್ಬೇಕಾ ಮೇಡಮ್? ಇವಾಗ ನೋಡಿದ್ರೆ ಮಿಥುನ್ ಅವರು ಡಿವೋರ್ಸ್ ಕಳಿಸಿದ್ದಾರೆ. ನಾನು ನಿಮ್ಮನ್ನ ಇಲ್ಲಿಂದ ಕಳಿಸ್ಲಿಲ್ಲ ಅಂತಂದ್ರೆ ಅವ್ರ ಜೀವನ ಸರಿ ಹೋಗಲ್ಲ. ಈ ರೀತಿ ಆಯ್ತು ಅಂದ್ರೆ ಅವರೆಲ್ಲರೂ ಸಾಯ್ತಾರೆ ಮೇಡಮ್. ಅವರೆಲ್ರಿಗೂ ವಿಷ ಕೊಟ್ಟು ನಾನು ಖುಷಿಯಾಗಿರ್ಲ? ಅಮ್ಮ, ಅವಳು ಮಾಯಾಂಗನೆ ಇದ್ದಾಗೆ. ಅಣ್ಣಂಗೆ ಏನೇನೋ ಹೇಳಿ ತಲೆ ಕೆಡಿಸ್ಬಿಡ್ತಾಳೆ. ಲೇ ಝಾನ್ಸಿ, ಮೊದ್ಲು ಡೋರ್ ತೆಗೆ. ನನ್ ಮಗನ್ ಜೊತೆ ನಿನ್ಗೇನು ಮಾತು? ತೆಗೆಯ ಬಾಗ್ಲು. ನಿಮ್ ಮನೆಯವರೆಲ್ಲರೂ ಸಾಯ್ತೀನಿ ಅಂದ ತಕ್ಷಣ
ನನ್ನ ಬಿಡೋ ನಿರ್ಧಾರ ಮಾಡ್ದ? ನಿನ್ ತಂಗಿ ನಿನ್ಗೆ ಹೆಂಡತಿ ಮುಖ್ಯನಾ ಅಥವಾ ತಂಗಿ ಮುಖ್ಯನಾ ಅಂತ ಕೇಳಿದಕ್ಕೆ ನೀನ್ ಈ ನಿರ್ಧಾರಕ್ಕೆ ಬಂದಿದ್ಯಾ ಅಲ್ವಾ? ನಾನು ಇನ್ನೇನ್ ಮಾಡ್ಲಿ ಮೇಡಮ್? ಗಂಡ ಅಂದ್ರೆ ಬರೀ ಮನೆ ಮಾಲೀಕ ಅಲ್ಲ, ಮನೆಯವ್ರ ಮನ್ಸಿನ ಮಾಲೀಕ. ಹೆಂಡತಿಗೆ ಕರಿಮಣಿ ಮಾಲೀಕ. ಇಬ್ಬರ ನಡುವೆ ನಿಲ್ಲೋ ಸೇತುವೆ, ಗೋಡೆ ಅಲ್ಲ ರಾಘು. ಎರಡನ್ನು ಬ್ಯಾಲೆನ್ಸ್ ಮಾಡ್ಬೇಕು ರಾಘು. ನೋಡು, ನನ್ಗೋಸ್ಕರ ಕುಟುಂಬನ ಬಿಡು ಅಂತ ಹೇಳ್ತಿಲ್ಲ. ಹಾಗಂತ ನಾನ್ ಸುಮ್ನೆ ಇದ್ರೆ ನನ್ನ ತಂಗಿ ಜೀವನ ಉಳಿಯಲ್ಲ ಮೇಡಮ್. ನಾವು ಉಳಿಸೋ ಪ್ರಯತ್ನ ಮಾಡೋಣ. ಹೆಂಡತಿಯಾಗಿ ಬರೀ ನಾನು ನಿನ್ ಸಂತೋಷದಲ್ಲಿ ಮಾತ್ರ ಅಲ್ಲ, ನಾನು ನಿನ್ ದುಃಖದಲ್ಲೂ ಭಾಗಿಯಾಗಿರ್ತೀನಿ. ನೀನು ಹಾಗೆ ಕುಟುಂಬದವ್ರಿಗೋಸ್ಕರ ಹೆಂಡತಿನ ಬಿಟ್ಕೊಡ್ಬೇಡ. ಮೇಡಮ್, ಇದೆಲ್ಲರೂ ಮನೇಲಿ ನಡೆಯೋ ರೀತಿ ಸಾಮಾನ್ಯವಾದ ಜಗಳ ಅಲ್ಲ. ಇಲ್ಲ ರಾಘು, ಇದು ಮನೇಲಿ ನಡೆಯೋ ರಾಮಾಯಣನೇ. ಆದ್ರೆ ನೀನ್ ಸ್ವಲ್ಪ ಎಮೋಷನಲ್ ಆಗಿ ತಗೊಂಡಿದ್ಯಾ. ಪ್ರತಿ ಗಂಡಸಿನ ಜೀವನದಲ್ಲೂ ಇಂಥ ಗೊಂದಲ ಇದ್ದೇ ಇರುತ್ತೆ. ಒಂದ್ ಕಡೆ ಹೆಂಡತಿ ಕನ್ಸಾದ್ರೆ ಇನ್ನೊಂದ್ ಕಡೆ ಕುಟುಂಬದ ನಿರೀಕ್ಷೆ. ಇದೆರಡನ್ನು ನಿಭಾಯಿಸೋದು ಗಂಡನಿಗೆ ಹೊರೆ ಆಗ್ಬಾರ್ದು, ಕರ್ತವ್ಯ ಆಗ್ಬೇಕು. ಯಾರೋ ಏನೋ ಹೇಳಿದ್ರು ಅಂತ ನೀನ್ ತಲೆ ಕೆಡ್ಸ್ಕೋಬೇಡ. ನಿನ್ ಜೊತೆ ನಾನ್ ಇರ್ತೀನಿ. ಅದ್ ಎಂತ ಸಮಸ್ಯೆ ಬಂದ್ರು ಇಬ್ರು ಒಟ್ಟಿಗೆ ಫೇಸ್ ಮಾಡೋಣ ರಾಘು. ಇದು ನೀನ್ ಒಬ್ಬನ್ ಕುಟುಂಬ ಮಾತ್ರ ಅಲ್ಲ, ನನ್ ಕುಟುಂಬ ಕೂಡ. ಇಲ್ಲ ನೋಡ್ ರಾಘು, ನನ್ ಕಣ್ಣಿಟ್ಟು ಮಾತಾಡು.